ಹಾರ್ಮುಜ್ ದಾಟೋದಕ್ಕೆ ಯತ್ನಿಸಿದ ಭಾರತೀಯ ನೌಕೆ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಹಾರ್ಮುಜ್ ಬಂದ್ ಘೋಷಣೆ ನಂತರ ಜಲಸಂಧಿ ದಾಟೋದಕ್ಕೆ ಯತ್ನ ಮಾಡಿರುವಂಥದ್ದು. ಭಾರತೀಯ ನೌಕೆ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಹಾರ್ಮುಜ್ ಬಂದ್ ಘೋಷಣೆ ನಂತರ ಜಲಸಂಧಿ ದಾಟೋದಕ್ಕೆ ಯತ್ನಿಸಿದಂತಹ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಭಾರತದ ಪತಾಕೆ ಹೊಂದಿರುವಂತಹ 2 ನೌಕೆಗಳ ಮೇಲೆ ದಾಳಿ ಮಾಡಲಾಗಿದೆ. ಐಆರ್ಜಿಸಿಗೆ ಸಂಬಂಧಪಟ್ಟಂತಹ ಗನ್ ಬೋಟ್ಗಳಿಂದ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ಆದರೆ ತೈಲ ಟ್ಯಾಂಕರ್ ಮತ್ತೆ ಅದರಲ್ಲಿದ್ದಂತಹ ಸಿಬ್ಬಂದಿ ಬಚಾವಾಗಿದ್ದಾರೆ. ಹಾರ್ಮುಜ್ ದಾಟೋದಕ್ಕೆ ಯತ್ನಿಸಿದಂತಹ ಭಾರತೀಯ ನೌಕೆಯ ಮೇಲೇನೆ ಅಟ್ಯಾಕ್ ಮಾಡಿರುವಂಥದ್ದು. ಹಾರ್ಮುಜ್ ಬಂದ್ ಘೋಷಣೆ ನಂತರ ಜಲಸಂಧಿಯನ್ನ ದಾಟೋದಕ್ಕೆ ಯತ್ನ ಮಾಡಲಾಗಿರುತ್ತೆ. ಸೊ ಯಾವೆಲ್ಲ ನೌಕೆಗಳು ಯತ್ನಿಸಿತು ಆ 2 ನೌಕೆಗಳ ಮೇಲೆ ಗುಂಡಿನ ದಾಳಿ ನಡೆದಿದೆ ಅನ್ನುವಂತಹ ಮಾಹಿತಿ. ಐಆರ್ಜಿಸಿಗೆ ಸಂಬಂಧಪಟ್ಟಂತಹ ಗನ್ ಬೋಟ್ಗಳಿಂದ ಗುಂಡಿನ ದಾಳಿ ನಡೆದಿದೆ. ಆದರೆ ತೈಲ ಟ್ಯಾಂಕರ್ ಮತ್ತೆ ಅದರಲ್ಲಿದ್ದ ಸಿಬ್ಬಂದಿಗಳು ಬಚಾವಾಗಿದ್ದಾರೆ. ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ. ಹಾರ್ಮುಜ್ ಜಲಸಂಧಿಯನ್ನ ದಾಟೋದಕ್ಕೆ ಯತ್ನಿಸಿದಂತಹ ಸಂದರ್ಭದಲ್ಲಿ ಆಗಿರುವಂತಹ ಅಟ್ಯಾಕ್. ಭಾರತಕ್ಕೆ ಪತಾಕೆ ಹೊಂದಿರುವಂತಹ 2 ನೌಕೆಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಐಆರ್ಜಿಸಿಗೆ ಸಂಬಂಧಪಟ್ಟಂತಹ ಗನ್ ಬೋಟ್ಗಳಿದ್ದಂತಹ ಅಲ್ಲಿನೇ ಗುಂಡಿನ ದಾಳಿ ನಡೆದಿರುವಂಥದ್ದು. ಆದರೆ ತೈಲ ಟ್ಯಾಂಕರ್ ಮತ್ತು ಅದರಲ್ಲಿದ್ದಂತಹ ಸಿಬ್ಬಂದಿಗೆ ಯಾವುದೇ ತೊಂದರೆಗಳಾಗಿಲ್ಲ. ಎಲ್ಲ ಕೂಡ ಸೇಫ್ ಆಗಿದೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಯಾವಾಗ ಘೋಷಣೆ ಆಯಿತು ನಾವು ಹಾರ್ಮುಜನ್ನು ಬಂದ್ ಮಾಡ್ತೀವಿ, ನಮಗೆ ಅಮೆರಿಕ ಮೇಲೆ ಯಾವುದೇ ರೀತಿಯಾದ ಟ್ರಂಪ್ ಹೇಳಿದಂಥ ಮಾತುಗಳ ಮೇಲೆ ನಂಬಿಕೆ ಇಲ್ಲ, ಕ್ಷಣಕ್ಕೊಂದು ಮಾತನಾಡ್ತಾರೆ, ನಾಟಕೀಯವಾಗಿ ಮಾತನಾಡ್ತಾರೆ ಅಂತ ಹೇಳಿಬಿಟ್ಟು ಮತ್ತು ಹೊಸದವ ಕೂಡ ವಾರ್ನಿಂಗನ್ನು ಕೊಡ್ತಾರೆ. ಯಾವುದೇ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ, ಕ್ಷಣಕ್ಕೊಂದು ಮಾತನಾಡ್ತಾರೆ ಅಂತೇಳ್ಬಿಟ್ಟು. ಸೊ ಫೈನಲ್ ಆಗಿ ಅವರು ಒಂದು ಡಿಸಿಷನಿಗೆ ಬರ್ತಾರೆ. ಮತ್ತು ನಾವೆಲ್ಲ ಕೂಡ ಏನು ಯುದ್ಧ ಸ್ಟಾಪ್ ಆಯಿತು, ಇನ್ನೇನು ಇರೋದಿಲ್ಲ ಆರಾಮ್ ಅಂತ ಹೇಳಿಬಿಟ್ಟು ಅಂದ್ಕೊಳ್ಳುವಂಥ ಹೊತ್ತಲ್ಲೇ ನಿಟ್ಟುಸಿರನ್ನ ಬಿಡುವಂತಹ ಸಮಯದಲ್ಲಿ ಇದೀಗ ಮತ್ತೆ ಹಾರ್ಮುಜ್ ಬಂದ್ ಅಂತ ಹೇಳಿಬಿಟ್ಟು ಆದೇಶ ಹೊರಬೀಳತ್ತೆ. ಸೊ ಅದಾದ ನಂತರ ಯಾವಾಗ ಅದನ್ನು ದಾಟಿ ಬರೋದಕ್ಕೆ ಯತ್ನ ಮಾಡ್ತು ಆ ಒಂದು ನೌಕೆಗಳ ಮೇಲೆ ಅಟ್ಯಾಕನ್ನು ಮಾಡೋದಕ್ಕೆ ಇರಾನ್ ಸೇನೆ ಮುಂದಾಗಿರುವಂಥದ್ದು. ಭಾರತದ ಪತಾಕೆ ಹೊಂದಿರುವಂತಹ 2 ನೌಕೆಗಳ ಮೇಲೆ ಅಟ್ಯಾಕ್ ಮಾಡಿದೆ. ಸೊ ತೈಲ ಟ್ಯಾಂಕರ್ಗಾಗಿರ್ಬೋದು ಮತ್ತು ಅಲ್ಲಿದ್ದಂತಹ ಸಿಬ್ಬಂದಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಪ್ರಾಣಾಪಾಯದಿಂದ ಸೇಫ್ ಆಗಿದ್ದಾರೆ.